ಹಾಯ್, ಗುಡ್ ಮಾರ್ನಿಂಗ್ ಲೀಡರ್ಸ್. ಇವತ್ತು ನಾವು ಪ್ಲಾಟ್ ವಿಸಿಟ್ ಮಾಡ್ತಾ ಇದ್ದೀವಿ. ಇದು ಘಟಕ್ನೂರು ಅನ್ನುವಂಥ ಗ್ರಾಮ. ಇದು ರಾಮದುರ್ಗ ತಾಲೂಕಿನಲ್ಲಿರುವಂಥದ್ದು. ಇವತ್ತು ನಾವು ರಾಮದುರ್ಗ ತಾಲೂಕು ಬಂದಿದ್ದೀವಿ. ನೋಡ್ಬೋದು, ಈ ಒಂದು ಎಕರೆಗೆ ನಮ್ಮ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ನೋಡ್ಬೋದು. ಇವತ್ತು ನಾವು ಹೇಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಭೂಮಿಗೆ ನಾವು ಹೇಗೆಲ್ಲ ಕೆಲಸ ಮಾಡಬೇಕಂತೇಳಿ ಇವತ್ತು ನೋಡ್ತಾ ಇರ್ಬೋದು. ಇದು 265 ಕಬ್ಬಿರುವಂಥದ್ದು. ಇದು ಕೇವಲ ಎರಡು ತಿಂಗಳ ಬೆಳೆ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, 2 ತಿಂಗಳ ಬೆಳೆ ಇದು. ಕಣ್ಣಾರಲ್ಲೇ ಗೊತ್ತಾಗುತ್ತೆ. ಇವತ್ತು ನಾವು ಏನು ಮಾಡೋಣ, ಹೊಲದ ಮಾಲಕರು ಇದ್ದಾರೆ ನಮ್ಮ ಜೊತೆಗೆ. ಸೊ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸೊ ಮಾತಾಡೋಣ, ಅವ್ರ ಹತ್ರ ಹೋಗೋಣ. ಸೊ ಮಿಸ್ಟರ್ ದ್ಯಾಮಣ್ಣ ಸರ್ ಅಂತೇಳಿ ಇವ್ರದೇ ಹೊಲದ ಮಾಲಕರು. ಸರ್, ಹೇಗೆ ಅನ್ನಿಸ್ತಾ ಇದೆ ನಿಮಗಿದು? ಚಲೋ ಅನಿಸ್ತಾ ಇದೆ. ಹೌದಲ್ಲ? ಎಷ್ಟು 2 ತಿಂಗಳು ಬೆಳೆ ಅಲ್ಲ? 2 ತಿಂಗಳು ಯಾವ್ಯಾವ ಪ್ರಾಡಕ್ಟ್ ಹಾಕಿರಿ? ಈಗ ಸಾಯಿಲ್ ಕೇರ್ ಅಂದರೆ ಸಾಯಿಲ್ ಕೇರು ಮತ್ತು ಸಾಯಿಲ್ ಬೂಸ್ಟರ್ ಹಾಕಿರಿ. ಸೊ ಎಷ್ಟು 2 ತಿಂಗಳ ಕಬ್ಬು ಐತಲ್ಲ? ಓಕೆ, ಥ್ಯಾಂಕ್ ಯು ಸರ್. ಡಿಯರ್ ಫ್ರೆಂಡ್ಸ್, ನೋಡ್ಬೋದು, ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಗೊಂಜಾಳ ಅದ್ರ ಜೊತೆ ಗೊಂಜಾಳು ಇದೆ. ನೋಡ್ತಾ ಇರ್ಬೋದು ಹೇಗಿದೆ, ಎಲ್ಲ ಸೂಪರ್ ಚೆನ್ನಾಗಿದೆ. ಇದು 2 ಬಗಲ್ ಬಿಟ್ಟಿದೆ ನೋಡ್ಬೋದು. ಇನ್ನೂ ಇದಕ್ಕೆ ಬೆಳವಣಿಗೆ ಸ್ಟೇಜ್ ಇರುವಂಥದ್ದು. 2 ಬಗಲ್ ಬಿಡ್ತಾ ಇದೆ. ಸೊ ಇವತ್ತು ನಾವು ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ, ರೈತರು ಖುಷಿ ಇದ್ದಾರೆ. ಯಾಕಂದರೆ ಇನ್ನೂ ನಾವು ರಿಸಲ್ಟ್ ಕೊಡಬೇಕು ಇದಕ್ಕೆ. ಯಾಕಂದರೆ ನೋಡ್ಬೋದು, ಇಲ್ಲಿ ಇನ್ನೂ ಇದ್ರದ್ದು ನಮ್ಮ ಮ್ಯಾಕ್ಸಿಮಮ್ 5 ಪ್ರಾಡಕ್ಟ್ ಇದೆ. ಸೊ 5 ಪ್ರಾಡಕ್ಟನ್ನು ನಾವೇನು ಮಾಡಬೇಕು, ಇದಕ್ಕೆ ಇನ್ನೂ ಹಾಕೋದಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ಕ್ಲಿಯರಿಟಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಎಲ್ಲರೂ ಆರ್ಗ್ಯಾನಿಕ್ ಉಪಯೋಗ ಮಾಡೋಣ. ಸೊ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಅಂತ ಹೇಳ್ತಾ ಎಡೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್.